ಬಾ 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 ಇಲ್ಲಿ. ನಿನ್ಗೊಂದು ವಿಚಾರ ಗೊತ್ತಾ? ಹೊಸ ವರ್ಷ ಬಂತು, ಹೊಸ ಫೋನ್ ಒಂದು ಲಾಂಚ್ ಆಗ್ತಿದೆ. ವಿವೋ ಇಂದ ವಿವೋ V70 ಅಂತ. ಅದ್ರ ಲೀಕ್ಸ್ ಬಂದಿದೆ. ಓಕೆನಾ? ಫೋನ್ ಆ ಲೀಕ್ಸ್ ಹೆಂಗಿರುತ್ತೆ ಅಂತ ನೋಡು. ಒನ್ ಆಫ್ ದಿ ಟಾಪ್ ಮೇಜರ್ 3 ಕೊಲಾಬ್ರೇಷನ್ ಜೊತೆ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಫಸ್ಟ್ ಬಂದು ಝೈಸ್, ಸೆಕೆಂಡ್ ಬಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್, ಥರ್ಡ್ ಬಂದು ಸೋನಿ ಐಮ್ಯಾಕ್ಸ್ ಲೆನ್ಸ್ ಜೊತೆ ಲಾಂಚ್ ಮಾಡ್ತಿದ್ದಾರೆ ಮಗ. ಫೋನ್ ಅಂತೂ ಅಲ್ಟಿಮೇಟ್. ಬಂದು 50 MP ನೈಟ್ ಟೆಲಿಫೋಟೋ ಕ್ಯಾಮ್ರಾ ಜೊತೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಮಗ. ಲೈಕ್ ನೀನು ಫುಲ್ ನೈಟ್ ಅಲ್ಲಾದ್ರೂ ತೆಗಿ, ಎಷ್ಟೇ ಝೂಮ್ ಆದ್ರೂ ಮಾಡು, ಪಿಕ್ಸೆಲ್ ಅನ್ನೋದು ಬ್ರೇಕ್ ಆಗಲ್ಲ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಮಾತಾಡ್ತೀನಿ ಅಂದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಜೊತೆ ಪ್ರೊಸೆಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನೀನು ಮಲ್ಟಿ ಟಾಸ್ಕಿಂಗ್ ವೈಸ್ ಆಗ್ಬೋದು, ಯಾವುದೇ ರೀತಿ ಗೇಮ್ಸ್ ಆಗ್ಬೋದು, ಯಾವುದೇ ರೀತಿ ಉಜ್ಜಾಡಿದ್ರು ಕೂಡ ಫೋನ್ ಏನು ಕೂಡ ಆಗಲ್ಲ. ಮೇಜರ್ ಆಗಿ ಲೈಕ್ ಈ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಸ್ಗಾಗ್ಬೋದು, ಇಲ್ಲ ವಿಡಿಯೋ ಲವರ್ಸ್ಗಾಗಿರ್ಬೋದು, 4K 60f ಜೊತೆ ಬರುತ್ತೆ ಈ ಫೋನ್. ಲೈಕ್ ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಫೋನ್ ಪಿಕ್ಸೆಲ್ ಕ್ಲಾರಿಟಿ ಅಂತೂ ಝೈಸ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿರೋದು ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿರುತ್ತೆ ಮಚ್ಚ. ಚಿಂದಿ ಚಿತ್ರಾನ್ನ ಮಾಡುತ್ತೆ ಈ ಫೋನ್ ಅಂತೂ. ಸೊ ದಯವಿಟ್ಟು ನೀನೇನಾದ್ರೂ ಫೋನ್ ಈಗ ರೀಸೆಂಟ್ ಆಗಿ ಫೋನ್ ತಗೊಳ್ಳೋ ಪ್ಲಾನ್ ಇದ್ರೆ ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡು. ಹೊಸ ಫೋನ್ಗೆ ಅಪ್ಗ್ರೇಡ್ ಆಗು. ಹೊಸ ವರ್ಷ ಹೊಸ ಫೋನ್ ತಗೋ, ಚೆನ್ನಾಗಿರೋ. ಥ್ಯಾಂಕ್ ಯು.